ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಅಮೆರಿಕಾಗೆ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಅಂತ ಬಿಂಬಿತಗೊಳ್ಳುವ F-35 ಯುದ್ಧ ವಿಮಾನವನ್ನ ಸೆಂಟ್ರಲ್ ಇರಾನ್ನಲ್ಲಿ ಹೊಡೆದು ಕೆಡವಿರುವುದಾಗಿ ಇರಾನ್ ಹೇಳ್ಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ನ ಅತ್ಯಂತ ಬೆಲೆ ಬಾಳುವ ಅತ್ಯಂತ ಬಲಿಷ್ಠ ಡ್ರೋನ್ ಒಂದು ಕೂಡ ಇರಾನಿನ ದಾಳಿಯಲ್ಲಿ ಬಲಿಯಾಗಿದೆ. ನಮ್ಮ ಆಯುಧಗಳ ಶಕ್ತಿ ಏನು ಅನ್ನೋದನ್ನ ನಿಮಗೆ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಇತ್ತೀಚೆಗಷ್ಟೇ ಇರಾನ್ ಅಮೆರಿಕಾಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಅಮೆರಿಕಾಗೀಗ ಶಾಕ್ ಕೂಡ ಸಿಗ್ತಾ ಇದೆ. ಹಾಗೆ ಇರಾನಿನ ಬ್ರಿಡ್ಜ್ ಮೇಲೆ ಅಮೆರಿಕ ಮಾಡಿದ ದಾಳಿಗೆ ಪ್ರತೀಕಾರವಾಗಿ ಅರಬರ ಬ್ರಿಡ್ಜ್ಗಳ ಮೇಲೆ ದಾಳಿ ಮಾಡೋದಾಗಿ ಹೇಳಿರೋ ಇರಾನ್ ಅದರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಈ ಮಧ್ಯೆ ಸ್ಟ್ರೈಟ್ ಆಫ್ ಹಾರ್ಮೋಜ್ಗೆ ಪರ್ಯಾಯ ಕಂಡುಕೊಳ್ಳೋದಕ್ಕೆ ಒಂದು ಕಡೆ ಮಾತುಕತೆಗಳು ಆರಂಭ ಆಗ್ತಾ ಇದ್ರೆ, ಮತ್ತೊಂದು ಕಡೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹಾರ್ಮೋಜ್ ಮೇಲೆ ಒತ್ತಡವನ್ನು ತರೋದಕ್ಕೆ ವಿಶೇಷ ಪಡೆಗಳನ್ನು ಕಳುಹಿಸಬೇಕು ಅನ್ನೋ ಬಹರೈನ್ ನಿರ್ಣಯದ ಮೇಲೆ ವೋಟಿಂಗ್ ಕೂಡ ಆಗ್ತಾ ಇದೆ. ಹಾಗಾದ್ರೆ ಮಧ್ಯಪ್ರಾಚ್ಯದ ಅಪ್ಡೇಟ್ಸ್ ಏನು, ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಸಂಧಾನಕ್ಕೆ ಸಿದ್ಧ ಆಗದೇ ಇದ್ರೆ ಅವರ ವಿದ್ಯುತ್ ಸ್ಥಾವರಗಳನ್ನು ನಾಶ ಮಾಡ್ತೀವಿ, ಅವರ ಮೂಲಭೂತ ಸೌಕರ್ಯಗಳು ತೈಲಾಗಾರಗಳನ್ನು ಹೊಡೆದು ಹಾಕ್ತೀವಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ಅಂತೂ ನಮ್ಮ ದಾಳಿಗಳು ಹೇಗಿರುತ್ತವೆ ಅಂದ್ರೆ ಇರಾನ್ನ 7ನೇ ಶತಮಾನಕ್ಕೆ ಕಳುಹಿಸಿ ಬಿಡ್ತೀವಿ ಅಂತ ಕೂಡ ಟ್ರಂಪ್ ಅಬ್ಬರಿಸಿದ್ರು. ಅದಕ್ಕೆ ಇರಾನ್ ತೀವ್ರ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತು. ಹಾಗೆ ಇರಾನಿನ ಆಯುಧಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅನ್ನೋ ಟ್ರಂಪ್ ಮಾತನ್ನು ಕೂಡ ಇರಾನ್ ಏಪ್ರಿಲ್ ಫೂಲ್ ಮಾಡೋ ಪ್ರಯತ್ನ ಅಂತ ಹೇಳಿತು. ನಮ್ಮ ಮಿಸೈಲ್ಗಳನ್ನು ಎಣಿಸೋದಕ್ಕೆ ಕೂಡ ನಿಮಗೆ ಸಾಧ್ಯ ಆಗೋದಿಲ್ಲ ಅಂತ ಇರಾನಿನ ವಕ್ತಾರರು ಹೇಳಿದ್ರು. ಅದು ಸುಳ್ಳು ಕೂಡ ಅಲ್ಲ. ಇರಾನ್ ಕಳೆದ 4 ದಶಕಗಳಿಂದಲೂ ಕೂಡ ಆಯುಧಗಳನ್ನು ಸಿದ್ಧ ಮಾಡಿಕೊಳ್ತಲೇ ಹೋಗ್ತಾ ಇದೆ. ಇರಾಕ್ ಜೊತೆ ಯುದ್ಧ ಆದ ನಂತರ ಅವರು ಮತ್ತೆ ಯಾರ ಜೊತೆಗೂ ಯುದ್ಧ ಮಾಡೋದಕ್ಕೆ ಹೋಗಲಿಲ್ಲ. ಯುದ್ಧ ಮಾಡಬೇಕಾದ ಪರಿಸ್ಥಿತಿಗಳು ಬಂದಾಗಲೂ ಅವರು ಸಣ್ಣಗೆ ಸೈಡಿಗೆ ಸರಿತಾ ಇದ್ರೆ ಹೊರತು ಯುದ್ಧಗಳನ್ನು ಮಾಡೋ ಮೂಲಕ ತಮ್ಮ ಆಯುಧ ಶಕ್ತಿಯನ್ನು ಬಹಿರಂಗಪಡಿಸುವ ಅಥವಾ ಆಯುಧಗಳನ್ನು ಖಾಲಿ ಮಾಡಿಕೊಳ್ಳೋ ಕೆಲಸನ ಇರಾನ್ ಮಾಡಲಿಲ್ಲ. ಹಾಗೆ ಇರಾನ್ ತನ್ನ ಸುತ್ತ ಇರೋ ಎಲ್ಲ ಅರಬ್ ದೇಶಗಳಲ್ಲೂ ಪ್ರಾಕ್ಸಿಗಳನ್ನು ಸ್ಥಾಪನೆ ಮಾಡ್ತು. ಈ ಹಿಂದೆ ಇಸ್ರೇಲ್ ಲೆಬನಾನ್ ಮೇಲೆ, ಸಿರಿಯಾದ ಮೇಲೆ ಬಳಸಿದ ಮಿಸೈಲುಗಳನ್ನು, ಡ್ರೋನುಗಳು ಹಾಗೂ ಏರ್ ಡಿಫೆನ್ಸ್ ಮಿಸೈಲ್ಗಳನ್ನು ಸಂಗ್ರಹಿಸಿ ಅದನ್ನು ಕೂಡ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಆಯುಧಗಳನ್ನು ತಯಾರು ಮಾಡಿಕೊಳ್ತಾ ಹೋಯಿತು. ಮೊನ್ನೆ ಯುಕ್ರೇನ್ ರಷ್ಯಾ ಯುದ್ಧ ಶುರುವಾಯ್ತಲ್ಲ, ಆಗ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಯುಕ್ರೇನ್ಗೆ ಕೊಟ್ಟ ಆಯುಧಗಳು ರಷ್ಯಾದ ನೆಲದ ಮೇಲೆ ಬೀಳ್ತಾ ಇದ್ರೆ ಅವುಗಳನ್ನು ಇರಾನ್ ತಾನು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾ ಕೂತ್ಕೊಳ್ತು. ಅದರ ಪರಿಣಾಮ ಇರಾನ್ ಬಳಿ ದೊಡ್ಡ ಆಯುಧ ಭಂಡಾರನೇ ಇದೆ. ಅವರು ಚೈನಾ, ನಾರ್ತ್ ಕೊರಿಯಾ ಹಾಗೂ ರಷ್ಯಾಗಳ ಸಹಕಾರದಲ್ಲಿ ದೊಡ್ಡ ಟನಲ್ ನೆಟ್ವರ್ಕ್ಗಳನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಆಯುಧಗಳ ದಾಸ್ತಾನನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿನೇ ಇರಾನಿನ ಆಯುಧಗಳನ್ನ ನಾಶ ಮಾಡಿಬಿಡ್ತೀವಿ ಅನ್ನೋ ಅಮೆರಿಕದ ಮಾತುಗಳು ಭ್ರಮೆ ಮಾತ್ರ ಅಂತ ಇರಾನ್ ಹೇಳ್ತಾ ಇದೆ. ಇನ್ನು ಅವರ ಮಿಸೈಲ್ ಬಿಡಿ, ಡ್ರೋನ್ ಶಕ್ತಿಯಲ್ಲಿ ಇರಾನ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಈ ಹಿಂದೆ ನಾನು ಹೇಳಿದ ಹಾಗೆ 10 ದಿನದಲ್ಲಿ ರಷ್ಯಾದ ನೆಲದಲ್ಲೇ ಒಂದು ಫ್ಯಾಕ್ಟರಿ ನಿರ್ಮಾಣ ಮಾಡಿ ಅಲ್ಲೇ ಡ್ರೋನುಗಳನ್ನು ತಯಾರು ಮಾಡಿ ಕೊಡುವಷ್ಟು ಶಕ್ತಿ ಅವರಿಗಿದೆ. ಅಂದ್ರೆ ಅವರದ್ದೇ ನೆಲದಲ್ಲಿ ಅವರು ಇನ್ನೆಷ್ಟು ಡ್ರೋನ್ಗಳನ್ನು ಮಾಡಿಟ್ಟುಕೊಂಡಿರಬಹುದು. ಹಾಗೆ ಪ್ರೊಡಕ್ಷನ್ ಕೂಡ ಅಲ್ಲಿ ಇನ್ನೂ ನಿಂತೇನೂ ಹೋಗಿಲ್ಲ. ಇನ್ನು ಮೊನ್ನೆ ಇಸ್ರೇಲಿ ಪ್ರಧಾನಿ ನೆತನ್ಯಾಹು ನಾವು 70% ಇರಾನಿನ ಆಯುಧಗಳನ್ನು ನಾಶ ಮಾಡಿದೀವಿ ಅಂತ ಹೇಳ್ಕೊಂಡ್ರು. ಅಮೆರಿಕದ ಒಂದಷ್ಟು ಏಜೆನ್ಸಿಗಳು ಹೇಳಿವೆ ಅಂತ ಹೇಳ್ತಾ ರಾಯ್ಟರ್ಸ್ ಹಾಗೂ ಇನ್ನಿತರ ಸುದ್ದಿ ಸಂಸ್ಥೆಗಳು ಅದೇ ಥರದ ಸುದ್ದಿಗಳನ್ನು ಬರಿತಾ ಹೋದ್ವು. ಆದರೆ ಈಗ ಅಮೆರಿಕದ ಬೇಹುಗಾರಿಕಾ ಇಲಾಖೆಯ ವರದಿ ಬೇರೆಯದ್ದನ್ನೇ ಹೇಳ್ತಾ ಇದೆ. ಇರಾನ್ನಲ್ಲಿ 10% ಮಿಸೈಲ್ ಲಾಂಚರ್ಗಳನ್ನು ನಾಶ ಮಾಡೋದಕ್ಕೆ ಕೂಡ ಇಸ್ರೇಲ್ ಮತ್ತು ಅಮೆರಿಕಾಗಳಿಗೆ ಇನ್ನೂ ಸಾಧ್ಯ ಆಗಿಲ್ಲ. ಸೊ ಅವರ ಶಕ್ತಿ ಇನ್ನೂ ತುಂಬಾನೇ ದೊಡ್ಡದಿದೆ. ಹೀಗಾಗಿನೇ ಇನ್ನು 6 ತಿಂಗಳು ಬೇಕಾದರೂ ಯುದ್ಧ ಮಾಡುವಷ್ಟು ಆಯುಧಗಳು ನಮ್ಮ ಬಳಿ ಇವೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಆದರೆ ಆರ್ಥಿಕ ಶಕ್ತಿ ಕೂಡ ಅವ್ರ ಹತ್ರ ಅಷ್ಟೊಂದಿದೆಯಾ ಗೊತ್ತಿಲ್ಲ. ಇನ್ನು ಇರಾನ್ ಬಳಿ ಯಾವ ಏರ್ ಡಿಫೆನ್ಸ್ ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಚೈನಾದ ಏರ್ ಡಿಫೆನ್ಸನ್ನು ಇಸ್ರೇಲ್ ನಾಶ ಮಾಡ್ತು. ಕಳೆದ 1 ತಿಂಗಳಿಂದ ಅವರ ಆಕಾಶ ಕೂಡ ಖಾಲಿಯಾಗಿತ್ತು. ಅಮೆರಿಕ ಹಾಗೂ ಇಸ್ರೇಲ್ ವಿಮಾನಗಳು ಮುಕ್ತವಾಗಿ ಇರಾನ್ನ ವಾಯು ಪ್ರದೇಶದ ಮೇಲೆ ಹಾರಾಟ ಮಾಡ್ತಾ ಇದ್ವು. ಆದರೆ ಈಗ ಅವರು ಮತ್ತೆ ತಮ್ಮ ಏರ್ ಡಿಫೆನ್ಸನ್ನು ಹೊರತೆಗೆದು ಹಾಕಿ ಕಾಣ್ತಾ ಇದೆ, ಅಥವಾ ಹಳೆ ಏರ್ ಡಿಫೆನ್ಸನ್ನು ರಿಪೇರಿ ಮಾಡಿಕೊಂಡು ಮತ್ತೆ ನೆಲೆಗೊಳಿಸಿದ ಹಾಗೆ ಕಾಣ್ತಾ ಇದೆ. ಶುಕ್ರವಾರ ಅಮೆರಿಕದ F-35 ಯುದ್ಧ ವಿಮಾನವನ್ನು ಹೊಡೆದು ಹಾಕಿರುವುದಾಗಿ ಇರಾನ್ ಹೇಳ್ಕೊಳ್ತಾ ಇದೆ. ಗೆಳೆಯರೆ, ಯುದ್ಧ ಅಂದ ಮೇಲೆ ವಿಮಾನಗಳು, ಡ್ರೋನುಗಳು ನಾಶ ಆಗೋದು ಸಹಜ. ಆದರೆ ಅಮೆರಿಕದ F-35ನ ಇರಾನ್ ಹೊಡಿತು ಅನ್ನೋ ಸುದ್ದಿ ಇದೆ ನೋಡಿ, ಅದನ್ನು ಕೇಳಿದ್ರೆ ಏನೋ ಒಂಥರ ಖುಷಿ ಕೂಡ ಆಗದೆ ಇರುವುದಿಲ್ಲ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ರಫೇಲ್ಗಳನ್ನು ಕಳ್ಕೊಳ್ತು ಅಂತ ಸುಮ್ಮನೆ ಪಶ್ಚಿಮದ ಮಾಧ್ಯಮಗಳು ಮಾಡ್ತಾ ಇದ್ದ ಪ್ರಪಗಂಡಾನ ನೆನಪು ಮಾಡ್ಕೊಂಡಾಗ್ಲೆಲ್ಲ ಅಮೆರಿಕದ F-35ಗಳು ಬಿದ್ದದ್ದು ಹೆಚ್ಚು ಖುಷಿ ಕೊಡ್ತಾ ಹೋಗುತ್ತೆ. ಇನ್ನು ಮಾರ್ಚ್ 19ನೇ ತಾರೀಕು ಕೂಡ ಒಂದು F-35 ಅನ್ನ ಇರಾನ್ ಹೊಡೆದು ಹಾಕಿತ್ತು. ಈಗ 2ನೇ F-35 ಅಲ್ಲಿ ನಾಶ ಆಗಿದೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಆದ್ರೆ ಆ ಬಗ್ಗೆ ಅಮೆರಿಕ ಇನ್ನೂ ಖಚಿತವಾಗಿ ಏನನ್ನೋ ಹೇಳಿಲ್ಲ.
ಅವರು ಇರಾನ್ ನಮ್ಮ ಯುದ್ಧ ವಿಮಾನವನ್ನು ಹೊಡೆದು ಹಾಕಿತು ಅಂತ ಬಹುಶಃ ಹೇಳ್ಕೊಳ್ಳೋದಿಕ್ಕೂ ಹೋಗೋದಿಲ್ಲ. ಇನ್ನು F-35 ಅನ್ನು ಅಮೆರಿಕ ಅತ್ಯಂತ ಬಲಿಷ್ಠ ಸ್ಟೆಲ್ತ್ ಅಂತೆಲ್ಲ ಹೇಳ್ಕೊಳ್ತಾ ಇತ್ತು. ಸದ್ಯಕ್ಕೆ ಜಗತ್ತಿನ ಬಲಿಷ್ಠ ಯುದ್ಧ ವಿಮಾನಗಳ ಪೈಕಿ F-35 ಸ್ಥಾನ ಪಡ್ಕೊಂಡಿದೆ ಅನ್ನೋದು ಸುಳ್ಳು ಕೂಡ ಅಲ್ಲ. F-35 ಅನ್ನು ನ್ಯಾಟೋ ದೇಶಗಳು ಸೇರಿದಂತೆ ಇನ್ನೊಂದಷ್ಟು ದೇಶಗಳಿಗೂ ಅಮೆರಿಕ ಮಾರಾಟ ಮಾಡಿದೆ. ಈಗ ಭಾರತಕ್ಕೆ ಕೂಡ ಆ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಅಮೆರಿಕ ಒತ್ತಡವನ್ನು ಹೇರ್ತಾ ಇತ್ತು. ಮೊನ್ನೆ ಕೂಡ ನಮ್ಮ F-35 ಖರೀದಿ ಮಾಡಿ ಅಂತ ಇನ್ಫ್ಲೂಯೆನ್ಸ್ ಮಾಡೋ ಕೆಲಸವನ್ನು ಅಮೆರಿಕ ಮಾಡ್ತು. ಆದರೂ ಅದರ ಸಂಪೂರ್ಣ ಟೆಕ್ನಾಲಜಿ ಹಾಗೂ ವಿಮಾನದ ಮೇಲೆ ಆಪರೇಷನಲ್ ಸಾವರಾನಿಟಿಯನ್ನು ಕೊಡೋದಾದರೆ ಮಾತ್ರ ನಾವು F-35ಗಳ ಬಗ್ಗೆ ಯೋಚಿಸ್ತೀವಿ ಅಂತ ಭಾರತ ಹೇಳಿದೆ. ಯಾಕೆಂದ್ರೆ ಅಲ್ಲಿ ಅಮೆರಿಕದ ಆಯುಧಗಳನ್ನು ಖರೀದಿ ಮಾಡಿದ್ರೆ ಯಾರ ವಿರುದ್ಧ ಅದನ್ನು ಎಷ್ಟು ಬಳಸಬೇಕು ಅನ್ನೋದಕ್ಕೆ ಕೂಡ ಅಮೆರಿಕದ ಅನುಮತಿಯನ್ನು ತಗೋಬೇಕಾಗತ್ತೆ. ಹಣ ಕೊಟ್ಟು ವಿಮಾನ ಖರೀದಿ ಮಾಡಿ ಅದನ್ನು ಅವ್ರ ವಿರುದ್ಧ ಬಳಸಬೇಡಿ, ಇವರ ವಿರುದ್ಧ ಬಳಸಬೇಡಿ ಅಂತ ಹೇಳಿಸ್ಕೊಳ್ತಾ ಕೂತ್ಕೊಳ್ಳೋದಿಕ್ಕಾಗತ್ತಾ? ಸೊ ಭಾರತ F-35ಗಳ ಬಗ್ಗೆ ಆಸಕ್ತಿಯನ್ನು ತೋರ್ತಾ ಇಲ್ಲ. ಈಗ ಅಂಥ ಎರಡನೇ F-35 ಅನ್ನ ಇರಾನ್ ತನ್ನ ಹೊಸ ಏರ್ ಡಿಫೆನ್ಸ್ ಮೂಲಕ ಹೊಡೆದು ಉರುಳಿಸಿರುವುದಾಗಿ ಹೇಳಿಕೊಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಡಿಯೋಗಳನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಹೀಗೆ F-35 ಬಿದ್ದು ಬೆನ್ನಲ್ಲೇ ಇಸ್ರೇಲಿಗೆ ಸೇರಿದ ಹೆರ್ಮೆಸ್ 900 ಡ್ರೋನ್ ಅನ್ನು ಕೂಡ ಇರಾನ್ ಮಿಡ್ ಏರ್ ಅಲ್ಲಿ ಹೊಡೆದು ಹಾಕಿದೆ. ಈ ಹೆರ್ಮೆಸ್ 900 ಇಸ್ರೇಲಿ ಬತ್ತಳಿಕೆಯ ಅತ್ಯಾಧುನಿಕ ಡ್ರೋನ್ ಅನ್ನಿಸ್ಕೊಳ್ಳುತ್ತೆ. ಇದರ ಬೆಲೆ $7 ಮಿಲಿಯನ್ ಅಂತ ಹೇಳ್ತಾರೆ. ಇದು ಸ್ಪೈ ಡ್ರೋನ್. ಅದನ್ನ ಇರಾನ್ನ ವಾಯು ಪ್ರದೇಶವನ್ನ ಪ್ರವೇಶ ಮಾಡಿದ ಕೂಡಲೇ ಗಾಳಿಯಲ್ಲೇ ಹೊಡೆದು ಹಾಕಿರುವುದಾಗಿ IRGC ಹೇಳ್ತಾ ಇದೆ. ಇನ್ನು ಇಸ್ರೇಲ್ ಕೂಡ ಇರಾನ್ ಮೇಲಿನ ಬಾಂಬಿಂಗ್ ಅನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಅಮೆರಿಕ ಹಾಗೂ ಇಸ್ರೇಲ್ ಪಡೆಗಳು ಸ್ಟ್ರೈಟ್ ಆಫ್ ಹಾರ್ಮೋಸ್ ಸಮೀಪ ಇರುವ ಕ್ವಾಶಮ್ ಐಲ್ಯಾಂಡ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿವೆ. ಈ ಕ್ವಾಶಮ್ ಐಲ್ಯಾಂಡ್ ಮೂಲಕವೇ IRGC ಪಡೆಗಳು ಹಾರ್ಮೋಸ್ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತು ಇಲ್ಲಿಂದಲೇ ಹಾರ್ಮೋಸ್ ಜಲಸಂಧಿಯಲ್ಲಿ ಸಂಚರಿಸುವ ಹಡಗುಗಳನ್ನು IRGC ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಹೀಗಾಗಿ ಈ ಕ್ವಾಶಮ್ ಐಲ್ಯಾಂಡ್ ಅಲ್ಲಿ IRGCಯ ನೆಲೆಗಳನ್ನು ನಾಶ ಮಾಡೋದು ಮತ್ತು ಅದನ್ನು ಸಾಧ್ಯವಾದರೆ ಕೈವಶ ಮಾಡಿಕೊಳ್ಳೋ ಬಗ್ಗೆ ಕೂಡ ಅಮೆರಿಕ ಹಾಗೂ ಇಸ್ರೇಲ್ಗಳು ಯೋಚನೆ ಮಾಡ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಕ್ವಾಶಮ್ ಐಲ್ಯಾಂಡ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳು ಆಗಿವೆ. ಇನ್ನು ಅಲ್ಲಿ ಇಸ್ರೇಲ್ ಹಾಗೂ ಇರಾನ್ಗಳು ಪರಸ್ಪರ ಬಾಂಬಿಂಗ್ಗಳನ್ನು ಮುಂದುವರಿಸ್ತಾ ಹೋಗ್ತಾ ಇವೆ. ಮೊನ್ನೆ ತೆಹರಾನ್ ಸಮೀಪ B1 ಬ್ರಿಡ್ಜ್ ಮೇಲೆ ಅಮೆರಿಕ ಬಾಂಬ್ ಹಾಕ್ತು. ಈಗ ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಇರಾನ್ ಅರಬ್ ದೇಶಗಳ ಬ್ರಿಡ್ಜ್ಗಳನ್ನು ನಾಶ ಮಾಡೋದಕ್ಕೆ ಹೊರಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 8 ಪ್ರಮುಖ ಬ್ರಿಡ್ಜ್ಗಳ ಪಟ್ಟಿಯೊಂದನ್ನ ಇರಾನ್ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕುವೈತ್ನ ಮಿನಾ ಅಲ್ ಅಹ್ಮದಿ ಸಂಸ್ಕರಣಾಗಾರ ಸೇರಿದಂತೆ ಅಲ್ಲಿನ ಇಂಧನ ತಾಣಗಳ ಮೇಲೆ ಇರಾನ್ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಮಿನಾ ಅಲ್ ಅಹ್ಮದಿ ಸಂಸ್ಕರಣಾ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಹಾಗೆ ಅಬುದಾಬಿಯ ಹಬ್ಶಾನ್ ಅನಿಲ ಸೌಲಭ್ಯದ ಮೇಲೆ ಕೂಡ ದಾಳಿಗಳಾಗಿವೆ. ಈ ಹಬ್ಶಾನ್ ನಲ್ಲಿ ಅನಿಲ ಹಾಗೂ ತೈಲ ಸಂಸ್ಕರಣಾ ಘಟಕಗಳು ಇವೆ. ಹಬ್ಶಾನ್ ನಿಂದ ಫುಜೈರಾ ಬಂದರಿಗೆ ಪೈಪ್ಲೈನ್ ಮೂಲಕ ಸಂಪರ್ಕವನ್ನು ಕೂಡ ಕಲ್ಪಿಸಲಾಗಿದೆ. ಫುಜೈರಾ ಹಾರ್ಮೋಸ್ನಿಂದ ಹೊರಗಿದೆ. ಆದರೂ ಆ ಬಂದರಿನ ಮೇಲೆ ಕೂಡ ಇರಾನ್ ದಾಳಿಗಳನ್ನು ಮಾಡ್ತಲೇ ಇದೆ. ಇನ್ನು ಶುಕ್ರವಾರ UAEಯ ನಿರ್ಲವಣೀಕರಣ ಘಟಕ ಅಂದ್ರೆ ಕುಡಿಯುವ ನೀರಿನ ಶುದ್ಧೀಕರಣ ಘಟಕದ ಮೇಲೆ ಕೂಡ ಇರಾನ್ ದಾಳಿಯನ್ನು ಮಾಡಿದೆ. ಇದೆಲ್ಲದರ ನಡುವೆ ಹಾರ್ಮೋಸಲ್ಲಿ ಮುಕ್ತ ಸಂಚಾರಕ್ಕೆ ಅವಕಾಶ ಆಗಬೇಕು. ಅದಕ್ಕಾಗಿ ಅಗತ್ಯ ಬಿದ್ದರೆ ಬಲಪ್ರಯೋಗವನ್ನು ಮಾಡಿದರೂ ಸರಿ. ವಿಶ್ವಸಂಸ್ಥೆಯ ಭದ್ರತಾ ಪಡೆಗಳಲ್ಲಿ ಬಂದು ಹಾರ್ಮೋಸ್ ಸಂಚಾರಕ್ಕೆ ರಕ್ಷಣೆಯನ್ನು ಒದಗಿಸಬೇಕು ಅಂತ ಬಹ್ರೇನ್ ಮಂಡಿಸ್ತಾ ಇರೋ ನಿರ್ಣಯದ ಮೇಲೆ ಇವತ್ತು ಭದ್ರತಾ ಮಂಡಳಿಯಲ್ಲಿ ಮತದಾನ ನಡೆಯಲಿದೆ. ಈ ಹಿಂದೆ ಇರಾನ್ ದಾಳಿಯನ್ನು ಖಂಡಿಸುವ ನಿರ್ಣಯವನ್ನು ಬಹ್ರೇನ್ ಮಂಡಿಸಿತ್ತು. ಅದಕ್ಕೆ ಭದ್ರತಾ ಮಂಡಳಿಯ 5 ಪರ್ಮನೆಂಟ್ ಹಾಗೂ 10 ಟೆಂಪರರಿ ಸದಸ್ಯ ದೇಶಗಳ ಪೈಕಿ 13 ದೇಶಗಳು ಬೆಂಬಲವನ್ನು ವ್ಯಕ್ತಪಡಿಸಿ ಮತ ಚಲಾಯಿಸಿದ್ವು. ಈಗ ಬಲಪ್ರಯೋಗದ ಮೂಲಕ ಆದರೂ ಸರಿ ಹಾರ್ಮೋಸ್ಗೆ ಮುಕ್ತಿ ಕೊಡಿಸಿ ಅಂತ ಬಹ್ರೈನ್ ಕೇಳ್ತಾ ಇದೆ. ಆದರೆ ಇದನ್ನು ಚೈನಾ, ರಷ್ಯಾ ಹಾಗೂ ಫ್ರಾನ್ಸ್ಗಳು ವಿರೋಧ ಮಾಡ್ತಾ ಇವೆ. ಬಲಪ್ರಯೋಗದ ಮೂಲಕ ಹಾರ್ಮೋಸ್ ಅಲ್ಲಿ ಸಂಚಾರ ಪ್ರಾರಂಭ ಮಾಡಬೇಕು ಅಂತ ಕೇಳೋದು ಸರಿಯಲ್ಲ. ಅಲ್ಲಿ ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೋಬೇಕು ಅಂತ ಫ್ರಾನ್ಸ್ ಹೇಳಿದೆ. ಇನ್ನು ಈ ಹಿಂದಿನ ಮತದಾನದ ಸಂದರ್ಭದಲ್ಲಿ ಚೈನಾ ಹಾಗೂ ರಷ್ಯಾಗಳು ಮತದಾನದಿಂದ ದೂರ ಉಳಿದಿದ್ವು. ಅವರು ಬಹ್ರೈನ್ ನಿರ್ಣಯದ ವಿರುದ್ಧ ವಿಟೋ ಚಲಾಯಿಸುವ ಅವಕಾಶ ಇದ್ರೂ ಕೂಡ ಕಳೆದ ಬಾರಿ ಅದನ್ನು ಬಳಸಿರಲಿಲ್ಲ. ಆದರೆ ಈಗ ಫ್ರಾನ್ಸ್, ರಷ್ಯಾ, ಚೈನಾಗಳು ಯಾವ ನಿರ್ಧಾರವನ್ನಿಲ್ಲಿ ತಗೊಳ್ಳುತ್ತವೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ 3 ಪರ್ಮನೆಂಟ್ ಸದಸ್ಯ ದೇಶಗಳು ವಿಟೋ ಅಧಿಕಾರವನ್ನು ಹೊಂದಿರೋ ದೇಶಗಳು. ಹೀಗಾಗಿ ಇವರಲ್ಲಿ ಯಾರೊಬ್ಬರು ವಿಟೋ ಅಧಿಕಾರವನ್ನು ಚಲಾಯಿಸಿದ್ರೂ ಕೂಡ ಹಾರ್ಮೋಸ್ಗೆ ವಿಶ್ವಸಂಸ್ಥೆಯ ಪಡೆಗಳು ಹೋಗೋದನ್ನ ಮತ್ತು ಬಲಪ್ರಯೋಗದ ಮೂಲಕ ಆ ಮಾರ್ಗವನ್ನು ತೆರವುಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ಸಿಗೋದಿಲ್ಲ.
ಇದೆಲ್ಲದರ ನಡುವೆ ಭಾರತ ಹಾಗೂ ಇಸ್ರೇಲ್ ಪ್ರಸ್ತಾಪ ಮಾಡಿರುವ ಐಮ್ಯಾಕ್ಗೆ ಅರಬ್ ದೇಶಗಳು ಕೂಡ ಹೆಚ್ಚು ಆಸಕ್ತಿಯನ್ನು ತೋರಿಸೋದಕ್ಕೆ ಶುರು ಮಾಡಿವೆ. ಈಗ ಹಾರ್ಮೋಸ್ ಸಂಚಾರ ನಿಂತು ಹೋಗಿರೋದ್ರಿಂದ ಅರಬರ ರಫ್ತುಗಳು ಮಾತ್ರ ಅಲ್ಲ, ಆಮದುಗಳು ಸಮಸ್ಯೆಗೀಡಾಗ್ತಾ ಇವೆ. ಹೀಗಾಗಿ ಹಾರ್ಮೋಸ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಳೋ ನಿಟ್ಟಲ್ಲಿ ಭಾರತದಿಂದ ಮಧ್ಯಪ್ರಾಚ್ಯದ ಮೂಲಕ ಇಸ್ರೇಲಿನ ಹೈಫಾ ಬಂದರಿಗೆ ಸಂಪರ್ಕವನ್ನು ಕಲ್ಪಿಸಿ ಅಲ್ಲಿಂದ ಯುರೋಪ್ ಅನ್ನು ಸಂಪರ್ಕಿಸುವ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಯೋಜನೆಗೆ ವೇಗ ಕೊಡೋ ಬಗ್ಗೆ ಚರ್ಚೆಗಳು ಶುರುವಾಗ್ತಾ ಇವೆ. ಹಾಗೆ I2U2 ಅಂದ್ರೆ ಇಂಡಿಯಾ, ಇಸ್ರೇಲ್, US, UAEಗಳು ಕೂಡ ಇಲ್ಲಿ ವ್ಯಾಪಾರಿ ಮಾರ್ಗ ಹಾಗೂ ಇನ್ನಿತರ ಹೂಡಿಕೆಗಳ ವಿಷಯದಲ್ಲಿ ಮಾತುಕತೆಗಳನ್ನು ನಡೆಸೋದಕ್ಕೆ ಮುಂದಾಗ್ತಾ ಇವೆ. ಒಟ್ಟಾರೆ ಈ ಯುದ್ಧ ವ್ಯಾಪಾರಿ ಮಾರ್ಗಗಳನ್ನ, ಮಿತ್ರಕೂಟಗಳನ್ನು ಕೂಡ ಬದಲಾಯಿಸುವ ಸಾಧ್ಯತೆಗಳನ್ನು ದಟ್ಟಗೊಳಿಸ್ತಾ ಇದೆ. ಅಕಸ್ಮಾತ್ ಈ ಐಮ್ಯಾಕ್ ಬೇಗ ಕಾರ್ಯಸಾಧು ಆಗಿಬಿಟ್ರೆ ಹಾರ್ಮೋಸ್ ಒಂದೇ ಅಲ್ಲ, ಕೆಂಪು ಸಮುದ್ರದ ಮೇಲಿನ ನಿರ್ಭರತೆ ಕೂಡ ಕಡಿಮೆ ಆಗುತ್ತೆ. ಹಾಗೆ ಬಾಬ್ ಅಲ್ ಮಂದಾಬ್ ಅಲ್ಲಿ ಯೆಮನ್ ಪಡೆಗಳಿಂದ ವ್ಯಾಪಾರಿ ಹಡಗುಗಳು ಅನುಭವಿಸುವ ಸಮಸ್ಯೆಗಳಿಗೆ ಕೂಡ ಒಂದು ಪರಿಹಾರ ಸಿಕ್ಕಂತಾಗತ್ತೆ. ಇದು ಗೆಳೆಯರೆ ಪಶ್ಚಿಮ ಏಷ್ಯಾ ಸಂಘರ್ಷದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.